ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 1 ತಿಂಗಳು. ಮನೆ ಕೆಲಸದವರನ್ನೇ ಪೊಲೀಸರು ಸಾಕ್ಷಿಯನ್ನಾಗಿ ಪರಿಗಣಿಸಿದ್ಯಾಕೆ? ಜೈಲಿನಲ್ಲಿರುವಂತಹ ಕಾಟೇರನನ್ನ ಕಾಣೋದಕ್ಕೆ ಬಂದಂತಹ ಧನ್ವೀರ್ ಶಿವಕುಮಾರ್ ದರ್ಶನ್ ಬಗ್ಗೆ ಡಾಲಿ ಧನಂಜಯ್ ಹೇಳಿದ್ದೇನು? ಇನ್ನು ದರ್ಶನ್ ಬಿಡುಗಡೆಗೆ ಕಂಡ ದೇವರಿಗೆ ಕೈ ಮುಗಿತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ನಾಗೇಂದ್ರ ಮನೆಯಲ್ಲಿ ಮುಂದುವರಿದ ಇಡಿ ದಾಳಿ, ಬ್ಯಾಂಕ್ ಡೀಟೇಲ್ಸ್ ಕೊಡೋದಕ್ಕೆ ನಾಗೇಂದ್ರ ಮುಂಡಾಟ, ದದ್ದಲ್ ಮಾಜಿ PA ಪಂಪಣ್ಣ ಅರೆಸ್ಟ್. ಇದರ ಜೊತೆಗೆ ಇನ್ನಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ತಿಂಗಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ತೀವ್ರಗೊಂಡಿದ್ದು, ಪೊಲೀಸರು ದರ್ಶನ್ ಮನೆಯ ಕೆಲಸಗಾರರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೊಲೆಯ ದಿನ ದರ್ಶನ್ ಮಾಡಿದ್ದೇನು ಎಂಬುದರ ಬಗ್ಗೆ ತನಿಖೆಗಿಳಿದ ಪೊಲೀಸರು ಮನೆಗೆಲಸದ 3ರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ವಿಚಾರಣೆ ನಡೆಸಿರುವ ಪೊಲೀಸರು ಕೊಲೆಯ ದಿನ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದಿದ್ರು, ರಾತ್ರಿ ಎಷ್ಟೊತ್ತಿಗೆ ದರ್ಶನ್ ವಾಪಸ್ ಹೋದ್ರು, ಘಟನೆ ನಡೆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆಗಳು ಯಾವುದು, ದರ್ಶನ್ ಬಟ್ಟೆಗಳನ್ನ ಟೆರೆಸ್ ಮೇಲೆ ಹಾಕಿದವರು ಯಾರು ಎಂಬುದರ ಬಗ್ಗೆ 3ರನ್ನ ಕೇಳಿ ಹೇಳಿಕೆ ದಾಖಲಿಸಿದೆ. ಇನ್ನು ಇವತ್ತು ಜೈಲಿನಲ್ಲಿರೋ ದರ್ಶನ್ ರನ್ನ ಸ್ನೇಹಿತ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ನಟ ಧನ್ವೀರ್ ಕೂಡ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ. ಬಾಲ್ಯ ಸ್ನೇಹಿತ ಶಿವಕುಮಾರ್ ಭೇಟಿಯ ವೇಳೆ ದರ್ಶನ್ ಕಣ್ಣೀರಿಟ್ಟಿದ್ದಾರಂತೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಚಾಮುಂಡೇಶ್ವರಿ ತಾಯಿ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನೋ ತಲೆ ಕೆಡಿಸ್ಕೊಂಡ್ಬಿಡ್ರಿ ಅಂತ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕರಕೋಬಿಡ್ರಿ. ನೀವು ಹಂಗಾಗಿದ್ದು ಇದು ಮಾಡ್ತೀವಿ. ಯಶ್ ನೋಡಿದಾಗ ಸ್ವಲ್ಪ ಬೇಜಾರಾಗಿ, ನಮಗೂ ನೋಡಿದಾಗ ನಮಗೂ ಸ್ವಲ್ಪ ಕಣ್ಣು ನೀರು, ನಮಗೂ ಬೇಜಾರಾಗ್ತದೆ. ಕಣ್ಣು ನೀರು ಹಾಕು, ನಮಗೂ ಒಂದು ಸ್ವಲ್ಪ ಸ್ಥಿತಿ ನೋಡೋಕೆ ನಮಗೂ ಒಂಥರ ಬೇಜಾರು. ನಮಗೆ ಇನ್ನೂ ಅದನ್ನು ಅರ್ಧಿಸೋಕ್ಕಾಗ್ತಾ ಇಲ್ಲ ಸರ್. ದರ್ಶನ್ ಕೇಸ್ ಬಗ್ಗೆ ನಟ ಡಾಲಿ ಧನಂಜಯ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳು ನಮ್ಮವರೇ ಆಗಿದ್ದಾಗ ನಾವು ಏನ್ ಹೇಳೋಕ್ ಸಾಧ್ಯ? ಒಂದು ದುರಂತ ಆಗಿದೆ, ಜೀವ ಹೋಗಿದೆ. ಆರೋಪಿ ಸ್ಥಾನದಲ್ಲಿದ್ದವರನ್ನ ನಾವು ಸಪೋರ್ಟ್ ಮಾಡಿಲ್ಲ. ಆ ಮನುಷ್ಯನ ತಂದೆ ತಾಯಿ ಮುಖ ನೋಡಿದಾಗ ಬೇಜಾರಾಗತ್ತೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ ಅಂದಿದ್ದಾರೆ. ಆರೋಪ ಯಾರ ಮೇಲೆ ಬಂದಿದೆ, ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಬೇಜಾರಾಗತ್ತೆ. ಖಂಡಿತ ಆರೋಪಿ ಸ್ಥಾನದಲ್ಲಿದ್ದವರನ್ನ ನಾವು ಸಪೋರ್ಟ್ ಮಾಡಿಲ್ಲ ಅಂದಿದ್ದಾರೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು. ಈಗ ನನಗೂ ವಿಷಯ ಗೊತ್ತಾದಾಗ ನಾನು 2 ದಿನ ನಾನು ತುಂಬ ಬೇಜಾರಾಗಬೇಕು. ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಖಂಡಿತ ತಪ್ಪಾಗಿದ್ರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ. ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ದೇವರ ಮೊರೆ ಹೋಗ್ತಾ ಇದ್ದಾರೆ. ಕಂಡ ದೇವರಿಗೆ ಕೈ ಮುಗಿದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಟಿ ದಾಸರಹಳ್ಳಿಯ ಮಾರಮ್ಮನ ಸನ್ನಿಧಾನದ ಮುಂದೆ ದರ್ಶನ್ ಫೋಟೋ ಇಟ್ಟು ನಮ್ಮ ಬಾಸ್ ಕ್ಷೇಮವಾಗಿ ಬಿಡುಗಡೆ ಆಗಬೇಕು ಅಂತ ಪೂಜೆ ಮಾಡಿಸಿದ್ದಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ವೃದ್ಧೆಯೊಬ್ಬರು ದರ್ಶನ್ ಫೋಟೋ ನೋಡಿ ಬೇಗ ಬಾ ನನ್ನ ಕಂದ ಅಂತ ಮುತ್ತಿನ ಮಳೆ ಸುರಿಸಿದ್ದಾರೆ. ಈ ವಿಡಿಯೋ ಕೂಡ ಈಗ ಎಲ್ಲೆಡೆ ವೈರಲ್ ಆಗಿದೆ. ಅದು ನಮ್ಮ ಬಾಮ ಒಳ್ಳೇದಾಗಲಿ ಬಂದೇ ಬತ್ಯ ಮಾರೆ ಶಕ್ತಿನೂ ಹಂಗೆ ಐತೆ. ನೀನು ಬತ್ಯ, ನಾನು ನಿನ್ನ ಹತ್ರ ಮತ್ತೆ ಮಾತಾಡ್ತೀನಿ ಬಾ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸವನಗೌಡ ದದ್ದಲ್ ನಿವಾಸದ ಮೇಲೆ ದಾಳಿಯಾಯಿತು. ಇಂದು ಕೂಡ ದಾಳಿ ಮುಂದುವರೆದಿದ್ದು, ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಡಾಲರ್ಸ್ ಕಾಲೋನಿ ನಾಗೇಂದ್ರ ನಿವಾಸಕ್ಕೆ ಮತ್ತಷ್ಟು ಇಡಿ ತಂಡ ಭೇಟಿ ಕೊಟ್ಟಿದ್ದು, ತೀವ್ರ ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತಾ ಇದೆ. ದಾಖಲಾತಿ, ಬ್ಯಾಂಕ್ ವಹಿವಾಟಿನ ಜೊತೆಗೆ ಬಂದಿರುವ ಅಧಿಕಾರಿಗಳು ಬ್ಯಾಂಕ್ ಡೀಟೇಲ್ಸ್ ಹೇಳೋದಕ್ಕೆ ನಾಗೇಂದ್ರ ಮುಂಡಾಟ ಮಾಡ್ತಾ ಇದ್ದಾರಂತೆ. ಮತ್ತಿಕೆರೆ ಐಸಿಐಸಿಐ ಬ್ಯಾಂಕ್ನ ಸಿಬ್ಬಂದಿ ಕರೆತಂದ ಇಡಿ ಅಧಿಕಾರಿಗಳು ನಾಗೇಂದ್ರ ಮುಂದೆ ಕೂರಿಸಿಕೊಂಡು ದಾಖಲೆಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದು, ಬ್ಯಾಂಕ್ ಸಿಬ್ಬಂದಿಗಳಿಂದ ಹೇಳಿಕೆ ದಾಖಲು ಮಾಡ್ತಾ ಇದ್ದಾರೆ. ಈ ನಡುವೆ ನಾಗೇಂದ್ರ ಬಂಧನಕ್ಕೆ ಎಸ್ಐಟಿ ಸಜ್ಜಾಗಿದೆ. ಇಡಿ ಕುಣಿಕೆಯಿಂದ ನಾಗೇಂದ್ರ ಮಿಸ್ ಆದರೆ ನಾಗೇಂದ್ರರನ್ನ ಬಂಧಿಸೋದಕ್ಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದೆ. ಇಡಿಗೆ ಮತ್ತೊಮ್ಮೆ ಅವಕಾಶ ಕೊಡಬಾರದು ಎಂದು ತೀರ್ಮಾನಿಸಿರುವಂತಹ ಎಸ್ಐಟಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿಯೇ ಬಂಧನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಂತೆ ಇದೆ. ಯಾವಾಗ ಇಡಿ ತನಿಖೆ ಮುಕ್ತಾಯ ಆಗುತ್ತೆ ಅಂತ ಎಸ್ಐಟಿ ಕಾದಿದೆ. ಇಡಿ ಬಂಧನದ ಬಳಿಕವೂ ನಾಗೇಂದ್ರ ಬಂಧನ ಆಗದೇ ಇದ್ರೆ ಎಸ್ಐಟಿಯಿಂದ ಬಂಧನ ಫಿಕ್ಸ್ ಆಗಿದೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸವನಗೌಡ ದದ್ದಲ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆಯಿಂದಲೂ ದದ್ದಲ್ಗೆ ಸೇರಿದಂತಹ ಜಾಗದಲ್ಲಿ ಪರಿಶೀಲನೆ ನಡೆಸಿರುವ ಇಡಿ ಅಧಿಕಾರಿಗಳು ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಅಗತ್ಯ ಬಿದ್ದಲ್ಲಿ ಶಾಸಕ ದದ್ದಲ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದ್ದು, ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿದ್ದಾರೆ. ಯಲಂಕ ಬಳಿ ಇರುವಂತಹ ದದ್ದಲ್ ನಿವಾಸದಲ್ಲಿ ತಲಾಶ್ ನಡೆಸಿದ್ದಾರೆ. ನಿಗಮದ ಅಧ್ಯಕ್ಷರಾದ ನಂತರದಲ್ಲಿ ಯಾವೆಲ್ಲ ಕಡತಗಳಿಗೆ ಸಹಿ ಹಾಕಿದ್ದೀರಿ, ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು, ಯಾರಾದರೂ ಪ್ರಭಾವಿಗಳು ನಿಮಗೆ ಒತ್ತಡ ಹಾಕಿದ್ರಾ, ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಿರುವ ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ ಕುಟುಂಬವನ್ನ ವಿಚಾರಣೆಗೆ ಒಳಪಡಿಸಿದೆ. ಶಾಸಕ ಬಸವನಗೌಡ ದದ್ದಲ್ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ. ಪ್ರಕರಣದಲ್ಲಿ ತನ್ನ ಪಾತ್ರದ ಬಗ್ಗೆ ನಿರಾಕರಿಸ್ತಾ ಇದ್ದು, ಎಲ್ಲವೂ ಪಂಪಣ್ಣನತ್ತ ಬೊಟ್ಟು ಮಾಡ್ತಿದ್ದಾರೆ. ಪಂಪಣ್ಣ ಪಡ್ಕೊಂಡಿರುವ 55 ಲಕ್ಷದ ಬಗ್ಗೆ ದದ್ದಲ್ಗೆ ಪ್ರಶ್ನೆ ಕೇಳಿದ್ದು, ನನಗೆ ಈ ವಿಚಾರ ಗೊತ್ತೇ ಇಲ್ಲ ಅಂತ ದದ್ದಲ್ ಉತ್ತರಿಸ್ತಾ ಇದ್ದಾರೆ.
ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ದಾಳಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಯಚೂರಿನಲ್ಲಿ ಶೋಧ ಕಾರ್ಯ ಮುಂದುವರೆಸಿರುವ ಇಡಿ ಅಧಿಕಾರಿಗಳು ದದ್ದಲ್ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರು ನಗರದ ಆರ್ಆರ್ ಕಾಲೋನಿಯಲ್ಲಿರುವ ದದ್ದಲ್ ನಿವಾಸ, ಆಜಾದ್ ನಗರದ ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ನ ಪಂಪಣ್ಣ ಫ್ಲಾಟ್, ಅಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ. ಇನ್ನು ಈ ಮಧ್ಯೆ ದದ್ದಲ್ ಆಪ್ತರ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಬಿಚ್ಚಾಲಿ ಗ್ರಾಮ ಪಂಚಾಯತ್ ಪಿಡಿಒ ಆಗಿ ನಿಯೋಜನೆಗೊಂಡಿದ್ದ ಪಂಪಣ್ಣ ಪಿಡಿಒ ಚಾರ್ಜ್ ತೆಗೆದುಕೊಳ್ಳದೆ ಮುಂದುವರೆದಿದ್ದ. ರಾಯಚೂರು ತಾಲೂಕ್ ಪಂಚಾಯತ್ನಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದ ಪಂಪಣ್ಣ ಎಂಎಲ್ಸಿ ಪಿಎ ಆಗೋದಕ್ಕೆ ಓಡಾಡ್ತಾ ಇದ್ದಿದ್ರಿಂದ ಪಿಡಿಒ ಕೆಲಸಕ್ಕೆ ಹಾಜರಾಗಿರಲಿಲ್ಲ. ಆಜಾದ್ ನಗರದಲ್ಲಿ ಐಷಾರಾಮಿ ಫ್ಲಾಟ್ ಖರೀದಿಸಿ ವಾಸ ಮಾಡ್ತಾ ಇದ್ದ ಪಂಪಣ್ಣ ಬಸನಗೌಡ ದದ್ದಲ್ನ ಖಾಸಗಿ ವ್ಯವಹಾರ ನೋಡ್ಕೊಳ್ತಾ ಇದ್ದ. ಹಗರಣದಲ್ಲಿ ಪಂಪಣ್ಣ 50 ಲಕ್ಷ ಪಡೆದಿರುವ ಆರೋಪ ಇದ್ದು, ಪಂಪಣ್ಣದಿಂದ ಮಹತ್ವದ ದಾಖಲೆ ಪಡೆದ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ರಾಯಚೂರಿನಲ್ಲಿ ದದ್ದಲ್ ಮಾಜಿ ಪಿಎ ಪಂಪಣ್ಣ ವಶಕ್ಕೆ ಪಡೆದ ಇಡಿ ದದ್ದಲ್ ನಿವಾಸಕ್ಕೆ ಕರೆದೊಯ್ದು ಪರಿಶೀಲನೆ ನಡೆಸಿದೆ. ಆಜಾದ್ ನಗರದ ಫ್ಲಾಟ್ಗೆ ಬೀಗ ಹಾಕಿದ ಇಡಿ ಸ್ಕ್ಯಾನರ್, ಪ್ರಿಂಟರ್ ಹಾಗೂ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಎಸ್ಟಿ ಬೋರ್ಡ್ನಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಭಾರ ಎಂಡಿ ರಾಜ್ಕುಮಾರ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿಗಮದಲ್ಲಿ ಕೆಲಸ ಮಾಡ್ತಿರುವ ಸಿಬ್ಬಂದಿ ಎಷ್ಟು, ಆ ಸಿಬ್ಬಂದಿಯ ಕಾರ್ಯವ್ಯಾಪ್ತಿ ಹೇಗೆ, ಸರ್ಕಾರದಿಂದ 5 ವರ್ಷದಲ್ಲಿ ಎಷ್ಟು ಹಣ ಬಂದಿದೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. 187 ಕೋಟಿ ಹಣ ಒಮ್ಮೆಲೆ ಖಾತೆಗೆ ಬರೋದಕ್ಕೆ ಕಾರಣ ಏನು, ಸರ್ಕಾರದಲ್ಲಿ ಹಣಕ್ಕೆ ಪ್ರಸ್ತಾವನೆ ಯಾವಾಗ ಸಲ್ಲಿಕೆ ಆಗಿತ್ತು, ನಿಗಮದಲ್ಲಿ ಸೈನಿಂಗ್ ಅಥಾರಿಟಿ ಯಾರ್ಯಾರಿಗೆ ನೀಡಲಾಗಿದೆ, ನಕಲಿ ಸಹಿ, ನಕಲಿ ಸೀಲ್ಗಳನ್ನು ಬಳಸಿ ನಕಲಿ ಖಾತೆ ತೆರೆಯಲಾಗಿದೆ, ಯಾರಿಗೂ ಗೊತ್ತೇ ಆಗಿಲ್ವಾ ಅಥವಾ ಗಮನಕ್ಕೆ ಬಂದರೂ ಸಹಕರಿಸಿದ್ರ ಅಂತ ಎಲ್ಲ ಆಯಾಮದಲ್ಲೂ ರಾಜ್ಕುಮಾರ್ಗೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದಲ್ಲೇ ಇರುವಂತಹ ಇಡಿ ಅಧಿಕಾರಿಗಳು ಪದ್ಮನಾಭ್ ಹಾಗೂ ಪರಶುರಾಮರಾಗ್ 2 ಲಾಕರ್ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಇಂದು ವಾಲ್ಮೀಕಿ ನಿಗಮದಲ್ಲಿನ ಕಡತಗಳ ಪರಿಶೀಲನೆಗೆ ಮುಂದಾಗಲಾಗಿದೆ. ಇಂದು ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಲಾಕರ್ ಓಪನ್ ಮಾಡಿದ್ದು, ಎಸ್ಐಟಿ ತನಿಖೆ ಸಂದರ್ಭದಲ್ಲಿ 2 ಲಾಕರ್ ಸೀಸ್ ಮಾಡಲಾಗಿತ್ತು. ಇಂದು ಲಾಕರ್ ಓಪನ್ ಮಾಡಿ ಕಡತಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ನಿಗಮದ ಕೆಲ ಡ್ರಾಯರ್ಗಳ ಹಾಗೂ ಕೊಠಡಿಯ ಬೀಗ ಇಲ್ಲದೆ ಇರುವ ಕಾರಣ ಸ್ಥಳಕ್ಕೆ ಕೀ ಮೇಕರ್ಸ್ಗಳನ್ನು ಕರೆತರಲಾಯಿತು. ದದ್ದಲ್ ಕೊಠಡಿಯಲ್ಲಿ ಡ್ರಾಯರ್ಗಳನ್ನು ಓಪನ್ ಮಾಡಿ ಪರಿಶೀಲನೆ ನಡೆಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 10 ವರ್ಷದ ಲೆಕ್ಕಾಚಾರ ಆಡಿಟ್ ರಿಪೋರ್ಟ್ ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಇಡಿ ತನಿಖೆ ಶುರುವಾಗಿದ್ದು, ಅದಕ್ಕೆ ಆಡಿಟ್ ರಿಪೋರ್ಟ್ ಮೂಲಕ ಕೌಂಟರ್ ಕೊಡುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂತಿದೆ. ಎಸ್ಐಟಿ ಹಾಗೂ ಇಡಿಗೆ ಈಗಾಗಲೇ ನಿಗಮದ 10 ವರ್ಷದ ಆಡಿಟ್ ರಿಪೋರ್ಟ್ ತಲುಪಿದೆ. ಆಡಿಟ್ ರಿಪೋರ್ಟ್ನ ಇಂಟರ್ನಲ್ ಆಡಿಟ್ ಮೂಲಕ ವಿಪಕ್ಷಗಳ ವಿರುದ್ಧ ಸಿಗಬಹುದಾದ ಅಸ್ತ್ರದ ಹುಡುಕಾಟಕ್ಕೆ ಸರ್ಕಾರ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಅದರಲ್ಲಿ ಬಿಜೆಪಿ ಅವಧಿಯ ಹಣ ವರ್ಗಾವಣೆ ಕಂಡುಬಂದರೆ ಪ್ರಕರಣ ಎಸ್ಐಟಿ ವ್ಯಾಪ್ತಿಗೆ ತರುವುದು ಸರ್ಕಾರದ ಲೆಕ್ಕಾಚಾರ ಎನ್ನಲಾಗಿದೆ. ಎಸ್ಐಟಿ ವ್ಯಾಪ್ತಿಗೆ ಬಂದು ಅದರಲ್ಲೂ ದೊಡ್ಡ ಪ್ರಮಾಣದ ವರ್ಗಾವಣೆ ಆಗಿದ್ರೆ ಇಡಿ ತನಿಖೆಗೆ ಚೆಕ್ಮೇಟ್ ಕೊಟ್ಟು ಅದನ್ನೇ ಮುನ್ನೆಲೆಗೆ ತರುವುದು ಸರ್ಕಾರದ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ತಂದೊಡ್ಡಿದೆ. ಇಡಿ ಇಕ್ಕಳದಲ್ಲಿ ಮಾಜಿ ಮಂತ್ರಿ ತಗಲಾಕೊಂಡಿದ್ದಾರೆ. ನಿನ್ನೆಯಿಂದ ನಾಗೇಂದ್ರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಾಗೇಂದ್ರರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು ಮಾಜಿ ಮಂತ್ರಿ ನಾಗೇಂದ್ರ ನಿವಾಸದ ಮೇಲಿನ ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತನಿಖಾ ವರದಿ ಮೊದಲು ಬರಲಿ, ಆಮೇಲೆ ಕ್ರಮ ಅಂತ ಸಿಎಂ ಹೇಳಿದ್ದಾರೆ. ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಅವಶ್ಯಕತೆ ಇರಲಿಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ ನೋಡ್ಕೊತದೆ. SIT ಅವರು ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ರಿಪೋರ್ಟ್ ಬರಲಿ. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ SIT ಅವರು ಎಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. CBIನವರಿಗೆ ಪ್ರಾವಿಷನ್ ಇದೆ, ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಗೊತ್ತಾದ ಕೂಡಲೇ SIT ಮಾಡಿದ್ವಿ. SIT ಅದು ರಿಪೋರ್ಟ್ ಬರೋ ತನಕ ನಾವು ವೇಟ್ ಮಾಡ್ತೀವಿ. ರಿಪೋರ್ಟ್ ಬರೋ ಮೊದಲು ನಾವು ಯಾಕೆ ಕನ್ಕ್ಲೂಷನ್ಗೆ ಬರೋದು ಅವರು ಇವರು SIT ಅವರು ಎನ್ಕ್ವೈರಿ ಮಾಡಿಬಿಟ್ಟು ಹೇಳ್ತಾರೆ. ಅದ್ರ ಮೇಲೆ ಯಾರು ತಪ್ಪಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ದೊಡ್ಡವರ ಹೆಸರು ಹೊರಗೆ ಬರುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಇದು ಕಳ್ಳರ ಡಕಾಯತರ ಸರ್ಕಾರ, ನಾಗೇಂದ್ರ ಅರೆಸ್ಟ್ ಆಗಲೇಬೇಕು ಅಂತ ಮಾಜಿ ಸಚಿವ ರಾಮುಲು ಆಗ್ರಹಿಸಿದ್ದಾರೆ. ಇನ್ನು ರಾಜುಗೌಡ ಮಾತನಾಡಿ, ಇವರ ಬುಡಕ್ಕೆ ಬರುತ್ತೆ ಅಂತ ಡಿಕೆಶಿ ಇಡಿ ಬೇಡ ಅಂತಾರೆ. ಹಗರಣದಲ್ಲಿ ಹಲವು ಸಚಿವರ ಪಾತ್ರವೂ ಇದೆ ಅಂತ ಆರೋಪಿಸಿದ್ದಾರೆ. ಏನೋ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಗ್ಯಾರಂಟಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ, ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ. ಸೊ ಎರಡು ವಿಚಾರಗಳು ಗಂಭೀರವಾಗಿರ್ತಕ್ಕಂಥ ವಿಚಾರ. ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತಾರ್ಹ ಅಂತೇಳಿ ನಾನು ತಿಳ್ಕೊಂತೀನಿ. ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು CBIಗೆ ದೂರು ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು. ರಾಜ್ಯ ಸರ್ಕಾರನ ಡಿಸಾಲ್ವ್ ಮಾಡ್ಬೇಕಾಗ್ತದೆ. ಬರೀ ನಾವು ಒಬ್ರು ರಾಜೀನಾಮೆ ಕೇಳಿದ್ರಿಂದ ಇದಾಗಲಿದೆ. ಯಾಕಂದ್ರೆ ಇದು ಸಣ್ಣ ಸ್ಕ್ಯಾಮ್ ಅಲ್ಲ, ಬಹಳ ದೊಡ್ಡ
ಹಗರಣ ಇದೆ. 187 ಕೋಟಿ ಅದು ದಲಿತರ ST ವರ್ಗದರ ಅನುದಾನ. ವಾಲ್ಮೀಕಿ ನಿಗಮದ ಹಗರಣದ ತನಿಖೆಯನ್ನ ಸಿಬಿಐ ತೀವ್ರಗೊಳಿಸಬೇಕು ಅಂತ ಆಗ್ರಹಿಸಿ ಅಮಿತ್ ಶಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ ಶಾಮೀಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಮಗ್ರ ತನಿಖೆ ಮಾಡಿಸಿ ಭಾಗಿಯಾಗಿದ್ದವರನ್ನ ಹೊಣೆಗಾರರನ್ನಾಗಿಸಿ ಯೂನಿಯನ್ ಬ್ಯಾಂಕ್ ಇತರೆ ಹಣಕಾಸು ಸಂಸ್ಥೆಗಳ ಪಾತ್ರದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಚಂದ್ರಶೇಖರನ್ ಆತ್ಮಹತ್ಯೆಗೆ ಕಾರಣ ಪತ್ತೆ ಹಚ್ಚಬೇಕು. ಚಂದ್ರಶೇಖರನ ಕುಟುಂಬಕ್ಕೆ ನೆರವು ಖಾತ್ರಿಪಡಿಸಬೇಕು. ಭವಿಷ್ಯದಲ್ಲಿ ಇಂತಹ ಕೃತ್ಯಗಳನ್ನು ತಡೆಯುವುದಕ್ಕೆ ಕ್ರಮ ವಹಿಸಬೇಕು. ಸರ್ಕಾರದ ವಿವಿಧ ಅಭಿವೃದ್ಧಿ ನಿಧಿಗಳ ಮೇಲ್ವಿಚಾರಣೆ ಮಾಡಬೇಕು ಅಂತ ಅಮಿತ್ ಶಾಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ನಡುವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನೆಕ್ಕಂಟಿ ನಾಗರಾಜು ಪರ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್ ಬ್ಯಾಟಿಂಗ್ ಮಾಡಿದ್ದಾರೆ. ನೆಕ್ಕಂಟಿ ನಾಗರಾಜ ಯಾವುದೇ ಅಧಿಕಾರದಲ್ಲಿ ಇಲ್ಲ, ಆತನೊಬ್ಬ ಕಾಮನ್ ಮನುಷ್ಯ, ಸರ್ಕಾರಿ ಅಧಿಕಾರಿ ಅಲ್ಲ. 100 ಮಂದಿ ಪ್ರೆಜರ್ ಹಾಕ್ತಾರೆ ಅಂತ ಎಲ್ಲರ ಹೆಸರನ್ನ ಹೇಳಿದ್ರೆ ಆಗತ್ತಾ ಅಂತ ಕಿಡಿಕಾರಿದ್ರು. ಏನಂತೇಳಿ ಇವಾಗ ಆತನ ಅರೆಸ್ಟ್ ಮಾಡ್ಯಾರಂತ, ಆತ ಯಾವ ನೌಕರಸ್ಥ ಅಲ್ಲ, ಒಂದಿಷ್ಟು ಯಾವುದು ಸ್ಥಾನಮಾನದಾಗಿದ್ದು ಮನುಷ್ಯ ಕೂಡ ಅಲ್ಲ. ಇಲ್ಲ ಆತನ ಮುಖಾಂತರ ಕೇಳಿ ಆತನ ಮುಖಾಂತರ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಯಾರಪ್ಪ ಹೊರ ರಾಜ್ಯಕ್ಕೆ ದುಡ್ಡಿಲ್ಲ. ಆತನಿಗೆ ಏನಿಲ್ಲ, ಕಾಮನ್ ಒಬ್ಬ ಜನರಲ್ ಒಬ್ಬ ಗೌರ್ಮೆಂಟ್ ಮಂತ್ರಿ PA ಕೂಡ ಅಲ್ಲ ಆತ, ಸಾಮಾನ್ಯ ಮನುಷ್ಯ ಅಲ್ಲ. ಪರಿಶೀಲ ಹೊರಗಾದ್ಮ್ಯಾಗ ಪರಿಶೀಲನೆ ಮಾಡಿದ್ಮೇಲೆ ಏನಾರು ಆಗ್ಬೋದು. ನಾನು ಅದು ಹೇಳ್ತಾರೆ ಹೌದ್ರಿ, ಆತ ಅಪರಾಧ ಮಾಡ್ಬೇಕಂದ್ರೆ ಏನಾರು ಒಂದು ಸ್ಥಾನಮಾನದಾಗಿದ್ರೆ ಅಪರಾಧ ಅಂತ ಹೇಳ್ಕತ್ತದ ಕಾಮನ್ ಮನುಷ್ಯ ಏನಂತ ಕೇಳ. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. 56 ಕಡೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೆ ರೈಡ್ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಕೋಲಾರ, ಬೆಂಗಳೂರು, ಮೈಸೂರು, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ ಸೇರಿದಂತೆ 9 ಜಿಲ್ಲೆಗಳಲ್ಲಿ ದಾಳಿ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳ ತಂಡದಿಂದ ಈ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ 15ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ದಾಳಿ ನಡೆದಿದ್ದು, ಬಿಬಿಎಂಪಿ ಎಂಜಿನಿಯರ್ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ದಾವಣಗೆರೆ ನಗರದ ಮನೆ, ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮೈಸೂರಿನಲ್ಲಿ ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ ಕೆ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಮೈಸೂರಿನ ಜೆಸಿ ನಗರದಲ್ಲಿರುವ ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಗೋಕುಲಂ ಕಚೇರಿಯಲ್ಲೂ ಕೂಡ ಕಡತಗಳ ಪರಿಶೀಲನೆ ನಡೆಸಿದ್ದು, ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಕಾರ್ಯಾಚರಣೆ ನಡೆದಿದೆ. ಮಂಡ್ಯದಲ್ಲಿ ನಿವೃತ್ತ ಇಇ ಶಿವರಾಜ್ ಮತ್ತು ಸಂಬಂಧಿಕರ ಮನೆಗಳ ಮೇಲೆ ದಾಳಿಯಾಗಿದೆ. ಮಂಡ್ಯ ಜಿಲ್ಲೆಯ 3 ಕಡೆ, ಮೈಸೂರಿನ 2 ಕಡೆ ದಾಳಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದಲ್ಲಿರುವ ಶಿವರಾಜ್ಗೆ ಸೇರಿದ ಫಾರ್ಮ್ ಹೌಸ್, ಶಿವರಾಜ್ ತಂದೆ ಮನೆ, ಜಲ್ಲಿ ಕ್ರಷರ್ ಮೇಲೂ ಕೂಡ ದಾಳಿಯಾಗಿದೆ.